ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಖಾಕಿಯ ತನಿಖೆ ಚುರುಕುಗೊಳ್ತಾ ಇದೆ. ನಟ ದರ್ಶನ್ ಶೂಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮೃತ ರೇಣುಕಾಸ್ವಾಮಿಗೆ ಕಾಲಿನಿಂದ ನಟ ದರ್ಶನ್ ಒದ್ದಿದ್ರು. ಯಾವಾಗ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬರಲಾಗಿತ್ತು, ನಟ ದರ್ಶನ್ ರೇಣುಕಾಸ್ವಾಮಿಯನ್ನ ಅದೇ ಶೂಗಳನ್ನು ಹಾಕೊಂಡಿದ್ದಂತಹ ಬೂಟುಗಾಲಿನಿಂದ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಒದ್ದಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಶೂ ಕಾಲಿನಿಂದ ಒದ್ದು ಅಟ್ಟಹಾಸವನ್ನ ಮೆರೆದಿದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗಿತ್ತು. FSL ವರದಿಗೆ ಶೂ ಹಾಗೂ ಅವರ ಬಟ್ಟೆಗಳ ಸ್ಯಾಂಪಲ್ಸ್ಗಳನ್ನು ಪೊಲೀಸ್ ಅಧಿಕಾರಿಗಳು ಕಳಿಸಿದ್ದಾರೆ. ಇನ್ನು ಈ ಶೂ ಸಿಕ್ಕಿದೆ, ಇದರಿಂದ ಏನಪ್ಪ ಮಾಡೋದಕ್ಕೆ ಸಾಧ್ಯ? ಆ ಒಂದು ಸೀನ್ ಕ್ರಿಯೇಷನ್ ಆಗಿರುವಂತಹ ಸ್ಪಾಟ್ ಏನಿದೆ ಅಂದರೆ ಹತ್ಯೆ ಆಗಿರುವಂತಹ ಜಾಗದಲ್ಲಿ ಹಲವಾರು ಜನರ ಒಂದು ಬೂಟ್ಗಳೇನಿದ್ದಾವೆ, ಶೂಗಳ ಒಂದು ಫುಟ್ ಪ್ರಿಂಟನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಆರೋಪಿಗಳ ಶೂಗಳನ್ನು ಕೂಡ ಇದೀಗ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರ ಒಂದು ಫುಟ್ ಪ್ರಿಂಟನ್ನು ಕೂಡ ತೆಗೆದುಕೊಳ್ಳಲಾಗತ್ತೆ. ಎರಡನ್ನೂ ಕೂಡ ಮ್ಯಾಚ್ ಮಾಡಿ ನೋಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಶೂಗಳ ಒಂದು ಫುಟ್ ಪ್ರಿಂಟ್ ಮ್ಯಾಚ್ ಆಗಿದ್ದೇ ಆದರೆ ಅದು ಅವರಿಗೆ ಕಂಟಕ ಆಗತ್ತೆ. ಅದನ್ನು ಮಾಡಬಹುದು ಕೂಡ. ಇದೇ ಕಾರಣಕ್ಕಾಗಿ ಅಧಿಕಾರಿಗಳು ಈಗಾಗಲೇ ಫುಟ್ ಪ್ರಿಂಟ್ಗಳನ್ನು ಕಲೆ ಹಾಕಿದ್ರು. ಈಗ ಆರೋಪಿಗಳ ಶೂಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ದರ್ಶನ್ನ ಬಟ್ಟೆ ಅದೇ ರೀತಿಯಾಗಿ ಶೂಗಳನ್ನು ಕೂಡ ಪಡೆದುಕೊಂಡು ಅದನ್ನು FSL ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಹೀಗಾಗಿ ಅದರ ರಿಪೋರ್ಟನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಖಾಕಿ ಪಡೆ ಈಗ ಮುಂದಾಗ್ತಾ ಇದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ರೇಣುಕಾಸ್ವಾಮಿಗೆ ಅದೇ ಬೂಟುಗಾಲಿನಿಂದ ಅವರು ಒದ್ದಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಹೀಗಾಗಿ ಈಗಾಗಲೇ ಬಟ್ಟೆಗಳನ್ನು ಅವರು ವಾಶ್ ಮಾಡಿದ್ದಾರೆ. ಆದರೆ ಶೂ ಹಾಕ್ಕೊಂಡಿರುವಂತಹ ಬೂಟುಗಾಲಿನಿಂದ ಆತ ರೇಣುಕಾಸ್ವಾಮಿಯವರನ್ನ ಒದ್ದಿದ್ದ ಅನ್ನುವಂತಹ ಮಾಹಿತಿಯನ್ನು ಲಭ್ಯವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆ ಬೂಟುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಶೂಗಳ ಮೇಲೆ ಏನಾದರೂ ರಕ್ತದ ಮಾದರಿಗಳು ಪತ್ತೆಯಾಗತ್ತಾ, ಅದೇ ರೀತಿಯಾಗಿ ಲೂಮಿನಲ್ ಟೆಸ್ಟ್ಗೆ ಏನಾದರೂ ಒಳಪಡಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಣ್ಣ ಸಣ್ಣ ರಕ್ತದ ಕಣಗಳೂ ಕೂಡ ಪತ್ತೆಯಾದರೂ ಕೂಡ ಅದನ್ನು ಐಡೆಂಟಿಫಿಕೇಶನ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ದರ್ಶನ್ನ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗುತ್ತೆ. ಆತ ಒದ್ದಿದ್ದ, ಹಲ್ಲೆ ಮಾಡಿದ್ದ ಅನ್ನುವಂಥದ್ದು ಕೂಡ ಪ್ರೂವ್ ಆಗುತ್ತೆ. ಅದರ ಜೊತೆಗೆ ಆ ಫುಟ್ ಪ್ರಿಂಟ್ಗಳನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಆಗ ಕಾಟೇರನ ಸಂಕಷ್ಟ ಮತ್ತಷ್ಟು ಜಾಸ್ತಿ ಆಗುತ್ತೆ.